5 ಲಕ್ಷ್ಮಿಯರು ನೆಲೆಸಿರುವಂತಹ ಈ ದೇವಸ್ಥಾನದಲ್ಲಿ ಸಕಲ ದೋಷಗಳನ್ನು ನಿವಾರಣೆ ಮಾಡುವಂತಹ ಸೌಮ್ಯಕೇಶವ ಸ್ವಾಮಿ ಇಲ್ಲಿ ನೆಲೆಸಿದ್ದಾರೆ. ಕೇಶವಾಹ ಕ್ಲೇಶನಾಶನಾಹ ಅಂದರೆ ಇಲ್ಲಿ ನೆಲೆಸಿರುವಂತಹ ಸೌಮ್ಯಕೇಶ್ವರ ಸ್ವಾಮಿಯ ದರ್ಶನವನ್ನ ಪಡೆದರೆ, ಅಂದರೆ ನಾವು ಇಲ್ಲಿಗೆ ಬಂದು ವಿಷ್ಣುವಿನ ಜೊತೆಗೆ ಆದಿಶೇಷನ ದರ್ಶನವನ್ನ ಪಡೆದರೆ ಸಾಕು, ನಮ್ಮಲ್ಲಿರುವಂತಹ ಯಾವುದೇ ಸರ್ಪದೋಷಗಳು ಇಲ್ಲಿ ನಿವಾರಣೆಯಾಗುತ್ತೆ ಎನ್ನುವ ನಂಬಿಕೆ ಇದೆ. ಹಾಗೆ ನಮ್ಮಲ್ಲಿರುವಂತಹ ಯಾವುದೇ ಸಂಕಷ್ಟಗಳಿದ್ದರೂ ಕೂಡ ಸೌಮ್ಯಕೇಶ್ವರ ಸ್ವಾಮಿ ಆದಿಶೇಷನ ದರ್ಶನವನ್ನು ಪಡೆಯುವುದರಿಂದ ಎಲ್ಲ ಸಂಕಷ್ಟಗಳು ನಾಶವಾಗುತ್ತೆ ಎನ್ನುವ ನಂಬಿಕೆ ಇದೆ. ಯಾರಿಗೆಲ್ಲ ರಾಹುಕೇತುವಿನ ದೋಷವಿದೆ ಅಂಥವರು ಈ ದೇವಸ್ಥಾನಕ್ಕೆ ಬಂದು ಸ್ವಾಮಿಯ ದರ್ಶನ ಪಡೆದರೆ ಸಾಕು, ಎಲ್ಲರಿಗೂ ರಾಹುಕೇತುವಿನ ದೋಷವಿದ್ದರೆ ಅದು ಪರಿಹಾರವಾಗುತ್ತದೆ. ಅತ್ಯಂತ ಶ್ರೀಮಂತ ಇತಿಹಾಸವನ್ನು ಒಳಗೊಂಡಿರುವಂತಹ ಹಾಗೆ ಪೌರಾಣಿಕ ಹಿನ್ನೆಲೆಯನ್ನು ಒಳಗೊಂಡಿರುವಂತಹ ಮಂಡ್ಯ ಜಿಲ್ಲೆಯಲ್ಲಿಯೇ ಅತ್ಯಂತ ದೊಡ್ಡ ಹಾಗೂ ಪ್ರಮುಖವಾದ ತಾಲೂಕು ಇದಾಗಿದೆ ಸ್ನೇಹಿತರೆ. ಹೊಯ್ಸಳರ ಕಾಲದ ಹಾಗೆ ವಿಜಯನಗರ ಸಾಮ್ರಾಜ್ಯ ಕಾಲದ ವಾಸ್ತುಶಿಲ್ಪ ಹಾಗೂ ಐತಿಹಾಸಿಕ ಸ್ಮಾರಕಗಳಿಗೆ ಹೆಸರುವಾಸಿಯಾದಂತಹ ಜಾಗ ಇದು. ಮೊದಲಿಗೆ ಇಂದಿನ ಕಾಲದಲ್ಲಿ ಈ ಪ್ರದೇಶವನ್ನ ಮಣಿಪುರ, ನಾಗಪುರ ಹಾಗೆ ಫಣಿಪುರ, ನಾಗಮಂಡಲ ಅಂತ ಕರಿತಾ ಇದ್ರು. ಪುರಾಣಗಳಲ್ಲಿ ಈ ಕ್ಷೇತ್ರವನ್ನ ಅನಂತ ಕ್ಷೇತ್ರ ಎಂದು ಕರೆಯಲಾಗುತ್ತಿತ್ತು. ಹೊಯ್ಸಳರ ಕಾಲದಲ್ಲಿ ಧಾರ್ಮಿಕ ಕೇಂದ್ರವಾದ ಈ ಜಾಗವನ್ನ ಅಗ್ರಹಾರ ಅಂತ ಘೋಷಣೆ ಮಾಡಲಾಗಿತ್ತು. ನಮಸ್ಕಾರ ಸ್ನೇಹಿತರೆ, ನಾನ್ ನಂದಿನಿ. ನಮ್ಮ ಕಿರುಪರಿಚಯ ಚಾನಲ್ಗೆ ಸ್ವಾಗತ. ಇವತ್ತಿನ ನಮ್ಮ ವಿಡಿಯೋದಲ್ಲಿ ಮಂಡ್ಯ ಜಿಲ್ಲೆಯಲ್ಲಿಯೇ ಪ್ರಮುಖವಾದ ಹಾಗೆ ದೊಡ್ಡದಾದ ತಾಲೂಕು ನಾಗಮಂಗಲದ ಹೃದಯ ಭಾಗದಲ್ಲಿ ಇರುವಂತಹ ಸೌಮ್ಯಕೇಶವ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಸ್ನೇಹಿತರೆ. 1000 ವರ್ಷಗಳ ಇತಿಹಾಸವಿರುವ ಈ ದೇವಸ್ಥಾನದ ವಿಶೇಷತೆ ಏನು ಅಂತ ತಿಳ್ಕೊಳ್ಳೋಣ ಸ್ನೇಹಿತರೆ. ಹಾಗೆ ಇಲ್ಲಿನ ಇತಿಹಾಸವನ್ನ ನಾವು ತಿಳ್ಕೊಳ್ತಾ ಹೋಗೋಣ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ. ಹಾಗೆ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಇದೇ ತಾಲೂಕಿನಲ್ಲಿ ಹುಟ್ಟಿ ಬೆಳೆದ್ರೂ ಕೂಡ ಈ ದೇವಸ್ಥಾನ ದರ್ಶನವನ್ನು ನಾನು ಮಾಡೇ ಇರಲಿಲ್ಲ ಸ್ನೇಹಿತರೆ. ಯಾಕೆ ಅಂದರೆ ನಾವು ಮುಳ್ಕಟ್ಟಮ್ಮಗೆ ಮನೆ ದೇವರಾಗಿ ಪ್ರತಿ ವರ್ಷ ನಾವು ನಾಗಮಂಗಲಕ್ಕೆ ಬಂದೇ ಬರ್ತೀವಿ. ಆದರೆ ಈ ದೇವಸ್ಥಾನಕ್ಕೆ ನಾನು ಮೊದಲ ಬಾರಿಗೆ ದೇವರ ದರ್ಶನವನ್ನು ಮಾಡ್ತಾ ಇರೋದು. ಎಷ್ಟೋ ಬಾರಿ ನಾವು ಹುಟ್ಟಿ ಬೆಳೆದಂತಹ ಜಾಗದ ಇತಿಹಾಸವನ್ನು ನಮಗೆ ಗೊತ್ತೇ ಇರೋದಿಲ್ಲ. ಬಟ್ ಇತಿಹಾಸವನ್ನು ನಾವು ಕೆದಕ್ತಾ ಹೋದಂತೆ ಖಂಡಿತವಾಗಿಯೂ ಇಷ್ಟು ಇತಿಹಾಸ ಇರುವಂತಹ ಜಾಗದಲ್ಲಿ ನಾವು ಹುಟ್ಟಿದೀವಲ್ಲ ಅಂತ ಖಂಡಿತ ಅದೊಂಥರ ಹೆಮ್ಮೆಯ ವಿಷಯ ಅಂತಲೇ ಹೇಳ್ಬೋದು. ನಾಗಮಂಗಲದ ಹೃದಯ ಭಾಗದಲ್ಲಿ ಇರುವಂತಹ ಸೌಮ್ಯಕೇಶ್ವರ ಸ್ವಾಮಿ ದೇವಸ್ಥಾನ ಹೊಯ್ಸಳರ ಕಾಲದ ಅತ್ಯಂತ ಸುಂದರವಾದ ವಾಸ್ತುಶಿಲ್ಪಕ್ಕೆ ಸಾಕ್ಷಿಯಾಗಿದೆ ಸ್ನೇಹಿತರೆ. ಮೂಲತಃ ಈ ಜಾಗವನ್ನ ಆವಿನ ನಗರ ಅಂತಲೂ ಕೂಡ ಕರೆಯಲಾಗುತ್ತಿತ್ತು. ಸರ್ಪಗಳ ಆಶೀರ್ವಾದ ಪಡೆದಂತಹ ಸ್ಥಳವಾಗಿರುವುದರಿಂದ ಈ ಸ್ಥಳವನ್ನ ನಾಗಮಂಡಲ ಅಂತ ಹಿಂದೆ ಕರೆಯಲಾಗುತ್ತಿತ್ತು. ಅದು ಕಾಲಕ್ರಮೇಣ ಇವಾಗ ನಾಗಮಂಗಲ ಎಂದು ಕರೆಯಲಾಗುತ್ತಿದೆ. ವಿಷ್ಣುವಿನ ಅವತಾರವಾದ ಸೌಮ್ಯಕೇಶವ ಅಂದರೆ ಶಾಂತ ಹಾಗೂ ಸೌಮ್ಯ ರೂಪದ ಕೇಶವನಾಗಿ ಇಲ್ಲಿ ನೆಲೆಸಿದ್ದಾರೆ. ಹೊಯ್ಸಳರ ಕಾಲದ ಆಳ್ವಿಕೆಯಲ್ಲಿ ವೈಷ್ಣವ ನಂಬಿಕೆಯ ಪ್ರಮುಖ ಕೇಂದ್ರವಾಗಿತ್ತು ಈ ನಾಗಮಂಗಲ. ಬೇಲೂರು ಹಳೇಬೀಡು ಅತ್ಯದ್ಭುತ ಶಿಲ್ಪ ಕಲಾ ಸೌಂದರ್ಯಕ್ಕೆ ಹೆಸರುವಾಸಿಯಾದಂಥದ್ದು ನಿಮಗೆಲ್ಲ ತಿಳಿದಿರುವಂತೆ. ಹಾಗೆ ವಿಶ್ವದಾದ್ಯಂತ ಪ್ರವಾಸಿಗರನ್ನು ಸೆಳೆಯುವಂತಹ ಈ ಸುಂದರ ಹೊಯ್ಸಳರ ಅನುಪಮ ಕೊಡುಗೆಗಳಿದಾವಲ್ಲ, ಅದು ಅಷ್ಟಿಷ್ಟಲ್ಲ ಸ್ನೇಹಿತರೆ. ಅಷ್ಟೇ ಅಲ್ಲದೆ ಇವರು ಹೊಯ್ಸಳರು ಅನೇಕ ದೇವಸ್ಥಾನಗಳನ್ನು ನಿರ್ಮಿಸಿದ್ದಾರೆ, ಕಟ್ಟಿಸಿದ್ದಾರೆ. ಅದರಲ್ಲಿ ಈ ಸೌಮ್ಯಕೇಶ್ವರ ಸ್ವಾಮಿ ದೇವಸ್ಥಾನ ಕೂಡ ಒಂದು. ಸಾಮಾನ್ಯವಾಗಿ ಹೊಯ್ಸಳರ ದೇವಾಲಯಗಳನ್ನು ನಕ್ಷತ್ರಾಕಾರದ ತಳಪಾಯದ ಮೇಲೆ ದೇವಸ್ಥಾನವನ್ನು ಕಟ್ಟಿರ್ತಾರೆ. ಹಾಗೆ ಇಲ್ಲಿಯೂ ಕೂಡ ನಕ್ಷತ್ರಾಕಾರದ ತಳಪಾಯದ ಮೇಲೆ ದೇವಸ್ಥಾನವನ್ನು ನಿರ್ಮಿಸಿದ್ದಾರೆ. ಗರ್ಭಗುಡಿಯನ್ನ ಹೊಯ್ಸಳರು ಕಟ್ಟಿಸಿರುವಂಥದ್ದು. ಹಾಗೆ ಇಲ್ಲಿ ನೀವು ನೋಡ್ತಾ ಇರುವಂತಹ ರಾಜಗೋಪುರ ಹಾಗೆ ದೇವಸ್ಥಾನದ ಹೊರಭಾಗವನ್ನ ವಿಜಯನಗರದ ಅರಸರು ಈ ದೇವಸ್ಥಾನವನ್ನು ಕಟ್ಟಿಸಿ ಅಭಿವೃದ್ಧಿಪಡಿಸಿದ್ದಾರೆ. ಇತಿಹಾಸ ಹಾಗೆ ಪುರಾಣ ಪ್ರಸಿದ್ಧವಾದ ಈ ಜಾಗಕ್ಕೆ ಬಂದು ಸೌಮ್ಯಕೇಶವ ಸ್ವಾಮಿಯ ದೇವರ ದರ್ಶನ ಮಾಡಿದರೆ ಸಾಕು, ಸಕಲ ದೋಷ ನಿವಾರಣೆ ಆಗುತ್ತೆ ಎನ್ನುವ ನಂಬಿಕೆ ಇದೆ. ಬನ್ನಿ, ದೇವಸ್ಥಾನದ ಒಳಭಾಗದಲ್ಲಿ ಅಂಥದ್ದೇನು ವಿಶೇಷತೆ ಇದೆ, ಹೇಗೆ ಸಕಲ ದೋಷಗಳು ನಿವಾರಣೆ ಆಗ್ತವೆ ಅಂತ ನೋಡ್ತಾ ಹೋಗೋಣ.
ದೇವಸ್ಥಾನದ ಒಳಭಾಗದಲ್ಲಿ 3 ಗರ್ಭಗುಡಿಗಳನ್ನ ನಾವು ನೋಡಬಹುದು ಸ್ನೇಹಿತರೆ. ಸೌಮ್ಯಕೇಶವ ಸ್ವಾಮಿ 6 ಅಡಿ ಎತ್ತರ ವಿಗ್ರಹವಿದ್ದು ಹೆಸರಿಗೆ ತಕ್ಕಂತೆ ಸೌಮ್ಯವಾಗಿ ಪ್ರಸನ್ನರಾಗಿ ಶ್ರೀದೇವಿ ಭೂದೇವಿಯರೊಂದಿಗೆ ಇಲ್ಲಿ ನೆಲೆ ನಿಂತಿದ್ದಾರೆ. ಇನ್ನು ಚತುರ್ಭುಜದಲ್ಲಿ ಅಂದರೆ 4 ಕೈಗಳಲ್ಲಿ ಶಂಖ, ಚಕ್ರ, ಗದಾ, ಪದ್ಮಗಳನ್ನ ಹಿಡಿದಿದ್ದಾರೆ. ಇಲ್ಲಿ ಒಂದು ವಿಶೇಷತೆ ಏನು ಅಂದ್ರೆ ಸ್ವಾಮಿ ಶಂಖವನ್ನ ಭಗವಂತನ ಬಲಗೈಯಲ್ಲಿ ಹಿಡಿದಿರುವುದೇ ಇಲ್ಲಿ ವಿಶೇಷತೆ. ಸಾಮಾನ್ಯವಾಗಿ ವಿಷ್ಣು ಬಲಗೈಯಲ್ಲಿ ಸುದರ್ಶನ ಚಕ್ರ, ಎಡಗೈಯಲ್ಲಿ ಶಂಖವನ್ನ ಹಿಡಿದಿರ್ತಾರೆ. ಆದರೆ ಇಲ್ಲಿ ಸೌಮ್ಯಕೇಶವ ಸ್ವಾಮಿ ದೇವಸ್ಥಾನದಲ್ಲಿ ಬಲಗೈಯಲ್ಲಿ ಶಂಖವನ್ನ ಹಿಡಿದು ಎಡಗೈಯಲ್ಲಿ ಸುದರ್ಶನ ಚಕ್ರ ಹಿಡಿದಿರುವುದೇ ಇಲ್ಲಿನ ವಿಶೇಷತೆ. ಗರ್ಭಗುಡಿಯ ಬಲಭಾಗದಲ್ಲಿ ವೇಣುಗೋಪಾಲ ಸ್ವಾಮಿ ಹಾಗೆ ಎಡಭಾಗದಲ್ಲಿ ಲಕ್ಷ್ಮೀ ನರಸಿಂಹ ಸ್ವಾಮಿಯನ್ನ ನಾವು ನೋಡಬಹುದು. ದೇವಸ್ಥಾನದ ಗರ್ಭಗುಡಿಯೊಳಗಡೆ ನಾಗ ಪ್ರತಿಮೆಗಳನ್ನು ಕೂಡ ಇಲ್ಲಿ ನೋಡಬಹುದು. ಇವಾಗ ಏನು ನೀವು ನೋಡ್ತಾ ಇದ್ದೀರಿ, ಈ ಕೆತ್ತನೆಯಿಂದನೇ ಈ ಹೆಸರಿಗೆ ಅಂದ್ರೆ ಈ ಜಾಗಕ್ಕೆ ನಾಗಮಂಡಲ ತದನಂತರ ನಾಗಮಂಗಲ ಅಂತ ಹೆಸರು ಬಂತು ಅಂದ್ರೆ ನೀವು ನಂಬ್ತೀರಾ? ಖಂಡಿತ ನಂಬಲೇಬೇಕು. ಯಾಕೆ ಅಂದ್ರೆ ಈ ತರದ ಒಂದು ಕೆತ್ತನೆ ನೀವೆಲ್ಲೂ ನೋಡೋದಿಕ್ಕೆ ಸಾಧ್ಯವೇ ಇಲ್ಲ. ಅಂದ್ರೆ 108 ಶಂಖಗಳ ಒಂದು ಮಂಡಲವಿದೆ ಸ್ನೇಹಿತರೆ. ಅದು ಕೆಳಮುಖವಾದ ಕಮಲದ ಮೊಗ್ಗಿನಂತಿದೆ. ನೀವು ನೋಡ್ತಾ ಇರ್ಬೋದು. ಕಮಲವನ್ನ ಸುತ್ತಿಕೊಂಡು ಒಂದು ಘಟಸರ್ಪ ಕುಳಿತಂತೆ ಇದೆ. ಇದು ನಾಗಮಂಡಲವಾಗಿದ್ದು ಈ ಘಟಸರ್ಪವೇ ಆದಿಶೇಷನಾಗಿದ್ದಾನೆ. ಈ ಮಂಡಲಾಕಾರದಲ್ಲಿ ಕುಳಿತಿರುವಂತಹ ಆದಿಶೇಷನ ಕೆತ್ತನೆ ಈ ದೇವಸ್ಥಾನದ ಒಳ ವಿಶಿಷ್ಟವಾಗಿದೆ ಸ್ನೇಹಿತರೆ. ಈ ರೀತಿಯಾದ ಕೆತ್ತನೆ ನಾವಿನ್ನೆಲ್ಲೂ ನೋಡೋದಕ್ಕೆ ಸಾಧ್ಯವೇ ಇಲ್ಲವಂತೆ. ಇದೇ ಕಾರಣಕ್ಕೆ ಈ ದೇವಸ್ಥಾನಕ್ಕೂ ಈ ಸ್ಥಳಕ್ಕೂ ನಾಗಮಂಡಲ ಕ್ಷೇತ್ರ ಎಂಬ ಹೆಸರು ಬಂತು ಅಂತ ಹೇಳಲಾಗುತ್ತೆ. ನೀವು ಏನು ಈಗ ನೋಡ್ತಾ ಇದ್ದೀರೋ 108 ಶಂಖಗಳ ಈ ಮಂಡಲವನ್ನ ಒಂದು ಕಡೆ ನೋಡಿದ್ರೆ ಆದಿಶೇಷನು ಒಂದು ದೊಡ್ಡ ಶಂಖದ ಮೇಲೆ ಕುಳಿತಂತೆ ಕಾಣಿಸ್ತದೆ ಸ್ನೇಹಿತರೆ. ಅದೇ ನಾವು ಸ್ವಲ್ಪ ನಡೆದಾಡ್ತಾ ಮಧ್ಯದಲ್ಲಿ ನೋಡಿದ್ರೆ ಅದು ಕೆಳಮುಖವಾದಂತಹ ಕಮಲ ಪುಷ್ಪದ ಮೇಲೆ ಆದಿಶೇಷ ಕುಳಿತಿರುವಂತೆ ಕಾಣಿಸುತ್ತೆ. ನಿಜವಾಗ್ಲೂ ಒಂದು ಅದ್ಭುತವಾದ ಕೆತ್ತನೆ ಅಂತಾನೆ ಹೇಳಬಹುದು. ದೇವಸ್ಥಾನದಲ್ಲಿ ಸೌಮ್ಯಕೇಶ್ವರ ಸ್ವಾಮಿ ಬಲಗೈಯಲ್ಲಿ ತನ್ನ ಶಂಖವನ್ನ ಹಿಡಿದಿರುವುದರಿಂದ ಎಲ್ಲ ನಾಗಗಳನ್ನ ಇಲ್ಲಿ ವಶಪಡಿಸಿಕೊಳ್ಳುತ್ತಾರೆ ಎನ್ನುವ ನಂಬಿಕೆ ಇದೆ. ಆದ್ದರಿಂದಲೇ ಇಲ್ಲಿಗೆ ಬಂದು ಸ್ವಾಮಿ ವಿಷ್ಣು ಅಂದ್ರೆ ಸ್ವಾಮಿ ಸೌಮ್ಯಕೇಶವ ಸ್ವಾಮಿ ಹಾಗೆ ಆದಿಶೇಷನ ದರ್ಶನವನ್ನ ಪಡೆದರೆ ಸಾಕು, ಎಲ್ಲ ಸರ್ಪದೋಷಗಳು ಹಾಗೆ ಯಾವುದೇ ನಮ್ಮ ಸಂಕಷ್ಟಗಳಿದ್ದರೂ ಕೂಡ ಇಲ್ಲಿ ನಾಶವಾಗುತ್ತೆ ಎನ್ನುವ ನಂಬಿಕೆ ಇದೆ ಸ್ನೇಹಿತರೆ. ಕೇಶವಾಹ ಕ್ಲೇಶನಾಶನಾಹ ಅಂದರೆ ಕೇಶವನ ದರ್ಶನ ಪಡೆದರೆ ಸಾಕು ನಮ್ಮ ಎಲ್ಲ ಸಂಕಷ್ಟಗಳು ದೂರವಾಗುತ್ತೆ ಎನ್ನುವ ನಂಬಿಕೆ ಇದೆ. ಹಾಗೆ ಇಲ್ಲಿಗೆ ಬಂದು ಸ್ವಾಮಿಯ ದರ್ಶನವನ್ನು ಪಡೆದರೆ ಸಾಕು ಸಕಲ ದೋಷಗಳು ಕೂಡ ನಿವಾರಣೆ ಆಗುತ್ತೆ ಎನ್ನುವ ನಂಬಿಕೆ ಇದೆ. ಯಾರಿಗೆಲ್ಲ ರಾಹುಕೇತುವಿನ ದೋಷವಿದೆಯೋ ಇಲ್ಲಿಗೆ ಬಂದು ಸೌಮ್ಯಕೇಶವ ಹಾಗೆ ಆದಿಶೇಷನ ದರ್ಶನ ಪಡೆದರೆ ಸಾಕು ರಾಹುಕೇತುವಿನ ದೋಷವೂ ಕೂಡ ಪರಿಹಾರ ಆಗುತ್ತೆ ಎನ್ನುವ ನಂಬಿಕೆ ಇದೆ. ಈ ದೇವಸ್ಥಾನದಲ್ಲಿ 5 ಲಕ್ಷ್ಮಿಯರು ಒಟ್ಟಿಗೆ ನೆಲೆ ನಿಂತಿರುವಂತಹ ಜಾಗವಿದು. ಅಂದ್ರೆ ಶ್ರೀದೇವಿ ಭೂದೇವಿ ಜೊತೆಗೆ ಸೌಮ್ಯಕೇಶವ ಸ್ವಾಮಿ ನೆಲೆ ನಿಂತಿದ್ದಾರೆ. ಹಾಗೆ ವೇಣುಗೋಪಾಲ ಸ್ವಾಮಿಯ ಜೊತೆಗೆ ಸತ್ಯಭಾಮೆ ಹಾಗೆ ರುಕ್ಮಿಣಿ ನೆಲೆ ನಿಂತಿದ್ದಾರೆ. ಹಾಗೆ ನರಸಿಂಹ ಸ್ವಾಮಿಯ ಜೊತೆಗೆ ಲಕ್ಷ್ಮೀ ತಾಯಿ ಇಲ್ಲಿ ನೆಲೆ ನಿಂತಿರುವಂತಹ ಜಾಗವಿದು. 5 ಲಕ್ಷ್ಮಿಯರು ಒಟ್ಟಿಗೆ ನೆಲೆ ನಿಂತಹ ದೇವಸ್ಥಾನವಿದು. ಈ ದೇವಸ್ಥಾನ 20 ಕಂಬಗಳ ಆಧಾರದ ಮೇಲೆ ನಿಂತಿದೆಯಂತೆ ಸ್ನೇಹಿತರೆ. ಹಾಗೆ ಏನು ನೀವು ನೋಡ್ತಾ ಇದ್ದೀರಿ ಈ ಗರುಡ ಸ್ತಂಭ 7 ಅಂತಸ್ತಿನ 25 ಅಡಿ ಎತ್ತರದ ಈ ಗರುಡ ಸ್ತಂಭವನ್ನ ಶ್ರೀ ರಾಮಾನುಜಾಚಾರ್ಯರು ಪ್ರತಿಷ್ಠಾಪಿಸಿದ್ರು ಅಂತ ಹೇಳಲಾಗುತ್ತೆ. 1000 ವರ್ಷಗಳ ಇತಿಹಾಸವಿರುವ ಈ ದೇವಸ್ಥಾನದಲ್ಲಿ ನೀವು ನೋಡ್ತಾ ಇರ್ಬೋದು. ದೇವಸ್ಥಾನದ ಹಿಂಭಾಗದಲ್ಲಿ ಒಂದು ಬಾವಿ ಇದೆ, ಸೇದೋ ಬಾವಿ. ಆ ನೀರಿನಿಂದನೇ ಸೌಮ್ಯಕೇಶವ ಸ್ವಾಮಿಗೆ ಅಭಿಷೇಕವನ್ನ ಮಾಡುವಂಥದ್ದು. ಈ ಬಾವಿಗೂ ಕೂಡ ಅಷ್ಟೇ ವರ್ಷದ ಹಳೆಯದಾದಂತಹ ಇತಿಹಾಸ ಇರುತ್ತೆ ಸ್ನೇಹಿತರೆ. ಈ ಬಾವಿ ಒಳಗಡೆ ಒಂದು ಆಮೆ ಇದೆ. ಹಾಗೆ ನೋಡಿ ಇಲ್ಲಿ ಬಂದಂತಹ ಪ್ರವಾಸಿಗರು ಈ ನೀರನ್ನು ಕಲುಷಿತಗೊಳಿಸೋದಕ್ಕೆ ಒಂದು ಪ್ಲಾಸ್ಟಿಕ್ ಬಾಟಲನ್ನು ಕೂಡ ಅದರೊಳಗಡೆ ಹಾಕೋಗಿದ್ದಾರೆ. 12ನೇ ಶತಮಾನದಲ್ಲಿ ಕಟ್ಟಿರುವಂತಹ ದೇವಸ್ಥಾನ ನೀವು ನೋಡ್ತಾ ಇರ್ಬೋದು. ಬೃಹದಾಕಾರವಾಗಿ ಒಂದು ತುಳಸಿ ಕಟ್ಟೆ ಕೂಡ ಇದೆ. ನಾವು ಇವತ್ತಿಗೂ ಕೂಡ ಇದೇ ಮಾದರಿಯಾಗಿ ಅಂದರೆ ಈಗ ಏನು ನೀವು ನೋಡಿದ್ರೋ ಅದೇ ಮಾದರಿಯಾಗಿ ಅದೇ ರೀತಿಯಾಗಿ ನಾವು ಮನೆಗಳಲ್ಲಿ ತುಳಸಿ ಕಟ್ಟೆಯನ್ನು ಕಟ್ತೀವಿ. ಅಂದರೆ ನಮ್ಮ ಪೂರ್ವಜರು ಬಿಟ್ಟೋಗಿರುವಂತಹ ಒಂದು ಪರಂಪರೆ ಇದೆಯೋ, ಕಲೆ ಇದೆಯೋ, ಅದು ಸಂಸ್ಕೃತಿ ಏನೇ ಆಗಿರ್ಬೋದು, ಅದನ್ನು ಪ್ರತಿಯೊಂದನ್ನು ಕೂಡ ನಾವು ಇವಾಗಲೂ ಕೂಡ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಅನ್ನೋದಕ್ಕೆ ಈ ತುಳಸಿ ಕಟ್ಟೆನೆ ಒಂದು ಉದಾಹರಣೆ.
ದೇವಸ್ಥಾನದ ಹಿಂಭಾಗಕ್ಕೆ ನೀವು ನೋಡ್ತಾ ಇರ್ಬೋದು, ಇಲ್ಲೊಂದು ಬಾಗಿಲಿದೆ. ಅಂದರೆ ಈ ಗೋಡೆಗೆ ಅಂಟ್ಕೊಂಡಂಗೆ ಒಂದು ಬಾಗಿಲಿದೆ. ಆ ಬಾಗಿಲನ್ನ ಇವಾಗ ಮುಚ್ಚಲಾಗಿದೆ. ಇದು ಹಿಂದಿನ ಕಾಲದಲ್ಲಿ ತಿಮ್ಮಣ್ಣನ ದಂಡನಾಯಕನಿದ್ರಂತೆ. ಆ ದಂಡನಾಯಕನ ಅರಮನೆ ಈ ದೇವಸ್ಥಾನದ ಹಿಂಭಾಗದಲ್ಲಿತ್ತಂತೆ. ಆ ಅರಮನೆಗೂ ಈ ದೇವಸ್ಥಾನಕ್ಕೂ ಹೋಗುವಂತಹ ಅದು ಬಾಗಿಲಾಗಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಅದನ್ನ ಮುಚ್ಚಿದ್ದಾರೆ. ಇನ್ನು ಈ ದೇವಸ್ಥಾನಕ್ಕೆ ನೀವು ಬರೋದಾದ್ರೆ ಬೆಳಿಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆವರೆಗೂ ತೆರೆದಿರ್ತದೆ. ಹಾಗೆ ಸಂಜೆ 5 ಗಂಟೆಯಿಂದ ರಾತ್ರಿ 8:30ವರೆಗೂ ಈ ದೇವಸ್ಥಾನ ಓಪನ್ ಇರುತ್ತೆ. ಪ್ರತಿದಿನ ಈ ದೇವಸ್ಥಾನದಲ್ಲಿ ಅನ್ನಪ್ರಸಾದವನ್ನ ನೀಡಲಾಗುತ್ತೆ. ಇನ್ನು ದೇವಸ್ಥಾನಕ್ಕೆ ಬ್ಯಾಂಗ್ಳೂರ್ ಕಡೆಯಿಂದ ಬರೋದಾದ್ರೆ ಬೆಂಗಳೂರಿಂದ 2 ರೀತಿಯಾಗಿ ಬರ್ಬೋದು. ಒಂದು ರಾಮನಗರ, ಚನ್ನಪಟ್ಟಣ, ಮಂಡ್ಯಕ್ಕೆ ಬಂದು ಮಂಡ್ಯದಿಂದ ನಾಗಮಂಗಲ ಕಡೆಗೆ ಬರಬಹುದು. ಅಥವಾ ನೆಲಮಂಗಲದ ಕಡೆಯಿಂದ ಬರೋದಾದ್ರೆ ನೆಲಮಂಗಲದಿಂದ ಬೆಳ್ಳೂ ಕ್ರಾಸಿಂದ ನಾಗಮಂಗಲಕ್ಕೆ ಬರಬಹುದು. ಇನ್ನು ಬೆಂಗಳೂರಿಂದ 140 ಕಿಲೋಮೀಟರ್ ದೂರ ಆಗುತ್ತೆ. ಇನ್ನು ಮೈಸೂರಿಂದ ಬರೋದಾದ್ರೆ 68 ಕಿಲೋಮೀಟರ್ ಆಗುತ್ತೆ. ಇನ್ನು ತುಮಕೂರಿಂದ ಬರೋದಾದ್ರೆ 90 ಕಿಲೋಮೀಟರ್ ಆಗುತ್ತೆ. ಇಲ್ಲೇ ಪಕ್ಕದಲ್ಲಿ ಮೇಲ್ಕೋಟೆ ಕೂಡ ಇದೆ. ಮೇಲ್ಕೋಟೆನೂ ಕೂಡ ನೀವು ನೋಡ್ಕೊಂಡು ಹೋಗ್ಬೋದು. ಹಾಗೆ ಇಲ್ಲಿ ಮೇಲ್ಕೋಟೆಗೆ ಈ ದೇವಸ್ಥಾನದಿಂದ ಅಂದ್ರೆ ನಾಗಮಂಗಲದಿಂದ ಒಂದು 30 ಕಿಲೋಮೀಟರ್ ಆಗುತ್ತೆ. ಹಾಗೆ ಪಕ್ಕದಲ್ಲಿ ಮುಳ್ಕಟಮ್ಮನ ದೇವಸ್ಥಾನ ಕೂಡ ಇದೆ. ಇಲ್ಲಿಂದ ಅಂದ್ರೆ ಈ ದೇವಸ್ಥಾನದಿಂದ ಒಂದು 5ರಿಂದ 6 ಕಿಲೋಮೀಟರ್ ದೂರದಲ್ಲಿ ಮುಳ್ಕಟಮ್ಮನ ಗುಡಿನೂ ಕೂಡ ನೀವು ನೋಡ್ಕೊಂಡು ಹೋಗ್ಬೋದು. ದೇವಸ್ಥಾನದ ಒಳಭಾಗದಲ್ಲಿ ಒಂದೊಂದು ಕಲ್ಲಿನ ಮೇಲೆ ಒಂದೊಂದು ಅದ್ಭುತವಾದ ಒಂದು ಶಿಲ್ಪಕಲೆಯನ್ನ ನಾವು ನೋಡಬಹುದು. ನಾನು ಕೂಡ ನನಗೆ ಗೊತ್ತಿಲ್ಲ ಇದು ಬೆಳಗಿಂದ ಸಂಜೆವರೆಗೂ ಓಪನ್ ಇರುತ್ತೆ ಅಂತ. ನಾನು ಸ್ವಲ್ಪ ಲೇಟಾಗಿ ಹೋದೆ. ಇದು ಮುಚ್ಚುವ ಒಂದು ಸಂದರ್ಭದಲ್ಲಿ ನಾನು ಹೋಗಿದ್ದು. ಸುಮಾರು ಆಲ್ರೆಡಿ ನಾನು ಹೋಗೋ ಅಷ್ಟರೊಳಗಡೆ 11:45 ಆಗಿತ್ತು. ಹಾಗಾಗಿ ನಾನು ಒಳಗಡೆ ದೇವರ ದರ್ಶನವನ್ನು ಪಡೆದು ಕೆಲವೊಂದು ಫೋಟೋಗಳು ಮಾತ್ರ ಎತ್ಕೊಂಡು ಹೊರಗಿನದನ್ನ ನಾನು ವಿಡಿಯೋಗಳನ್ನ ಮಾಡಿಕೊಂಡೆ. ಇದು ದೇವಸ್ಥಾನದ ಗರ್ಭಗುಡಿಯ ಬಾಗಿಲು ಸ್ನೇಹಿತರೆ. ನೀವು ನೋಡ್ತಾ ಇರ್ಬೋದು, 1000 ವರ್ಷಗಳ ಇತಿಹಾಸ ಇರುವಂಥದ್ದು. 12ನೇ ಶತಮಾನದಲ್ಲಿ ಈ ಬಾಗಿಲನ್ನು ಮಾಡಿಸಿರ್ಬೋದು ಸ್ನೇಹಿತರೆ. ನೀವು ನೋಡ್ತಾ ಇರ್ಬೋದು ಎಷ್ಟು ಬೀಗವನ್ನು ಹಾಕಿದ್ದಾರೆ. ಹಾಗೆ ಅದನ್ನು ತೆಗೆದು ಒಳಗಡೆ ಹೋಗೋದಕ್ಕೆ ಯಾರಿಗೂ ಸಾಧ್ಯವಾಗಬಾರ್ದು, ಅಷ್ಟು ರೀತಿಯಲ್ಲಿ ಆ ಒಂದು ಬಾಗಿಲನ್ನು ಕಟ್ಟಿದ್ದಾರೆ. ಇನ್ನು ಈ ದೇವಸ್ಥಾನದ ಹೆಬ್ಬಾಗಿಲು ಇದು. ಈ ಹೆಬ್ಬಾಗಿಲನ್ನು ನೀವು ನೋಡ್ತಾ ಇರಬಹುದು. ಇದಂತೂ ಅದ್ಭುತವಾಗಿ ಒಂದು ಕೆತ್ತನೆಯನ್ನ ಮಾಡಿದ್ದಾರೆ. ಎಷ್ಟು ಎತ್ತರವಿದೆ ನೋಡ್ತಾ ಇರಬಹುದು ನೀವು. ಹೆಬ್ಬಾಗಿಲು ದೇವಸ್ಥಾನದ ಮುಂಭಾಗದಲ್ಲಿಯೇ ಗಣೇಶನ ಒಂದು ವಿಗ್ರಹವನ್ನ ಇಟ್ಟಿದ್ದಾರೆ. ಹಾಗೆ ದೇವಸ್ಥಾನದ ಮುಂಭಾಗದಲ್ಲಿ ಇಲ್ಲಿ ನೀವು ನೋಡ್ತಾ ಇರಬಹುದು, ಇದು ದೀಪಸ್ತಂಭ. ಸೋಮಕೇಶ್ವರ ಸ್ವಾಮಿ ದೇವಸ್ಥಾನದ ಮುಂಭಾಗದಲ್ಲಿ ಇಲ್ಲಿ ದೀಪಸ್ತಂಭ. ಇದು 47 ಅಡಿ ಎತ್ತರವಿರುವಂತಹ ದೀಪಸ್ತಂಭ. ಇವತ್ತಿಗೂ ಕೂಡ ವಿಶೇಷವಾದ ದಿನಗಳಲ್ಲಿ ಇಲ್ಲಿ ದೀಪಗಳನ್ನು ಹಚ್ಚಿ ದೀಪಗಳ ಅಲಂಕಾರವನ್ನು ಮಾಡಿ ಇಲ್ಲಿ ಪೂಜೆಯನ್ನು ಮಾಡಲಾಗುತ್ತೆ. ದೇವಸ್ಥಾನದ ಪಕ್ಕದಲ್ಲಿಯೇ ಸುಗ್ರೀವ ಸ್ವಾಮಿಯ ಒಂದು ದೇವಸ್ಥಾನವಿದೆ ಸ್ನೇಹಿತರೆ. ನೀವು ಸುಗ್ರೀವ ಸ್ವಾಮಿಯ ದರ್ಶನವನ್ನು ಕೂಡ ನೀವು ಮಾಡಬಹುದು. ಸುಗ್ರೀವ ಅಂದರೆ ರಾಮಾಯಣದಲ್ಲಿ ಶ್ರೀರಾಮನಿಗೆ ಅಂದರೆ ರಾವಣ ಸೀತೆಯನ್ನು ಅಪಹರಿಸಿ ಹೋದಾಗ ರಾಮನ ಜೊತೆ ನಿಂತು ಯುದ್ಧ ಮಾಡಿ ಸೀತಾಮಾತೆಯನ್ನ ಹಿಂದಕ್ಕೆ ಕರೆತರಲು ಸಹಾಯ ಮಾಡಿದಂತಹ ವಾನರ ಸೈನ್ಯದ ರಾಜನೇ ಈ ಸುಗ್ರೀವ. ಸಾಮಾನ್ಯವಾಗಿ ರಾಮಭಕ್ತನ ದೇವಾಲಯಗಳು ಬಹಳ ಅಪರೂಪ. ಆದರೆ ಇಲ್ಲಿ ನಾಗಮಂಗಲದಲ್ಲಿ ಅಂದರೆ ಸೋಮಕೇಶ್ವರ ಸ್ವಾಮಿಯ ದೇವಸ್ಥಾನದ ಪಕ್ಕದಲ್ಲಿ ರಾಮನ ಭಕ್ತನ ಒಂದು ದೇವಸ್ಥಾನವನ್ನು ಕೂಡ ನೀವು ನೋಡಬಹುದು. ಕರಕುಶಲತೆಗೆ ಹೆಸರುವಾಸಿಯಾದಂತಹ ನಾಗಮಂಗಲ, ಹಾಗೆ ಕಲಾಶಿಲ್ಪಿಗಳಿಗೆ ಹೆಸರುವಾಸಿಯಾದಂಥದ್ದು ಇದು ನಾಗಮಂಗಲ.
ಸೋಮಕೇಶ್ವರ ಸ್ವಾಮಿ ದೇವಸ್ಥಾನದ ಹಿಂಭಾಗದಲ್ಲಿ ಯೋಗ ನರಸಿಂಹಸ್ವಾಮಿ ದೇವಸ್ಥಾನವಿದೆ. ಈ ದೇವಸ್ಥಾನನೇ 1000 ವರ್ಷಗಳಷ್ಟು ಹಳೆಯದು ಅಂತ ಹೇಳಲಾಗುತ್ತೆ. ಯೋಗ ನರಸಿಂಹಸ್ವಾಮಿ ಇನ್ನೂ 1000 ವರ್ಷಗಳಿಗಿಂತನೂ ಹಳೆಯದಾದಂತಹ ದೇವಸ್ಥಾನ ಅಂತ ಹೇಳಲಾಗುತ್ತೆ. ಆದರೆ ಮುಂದಿನ ಸಲಿಗೆ ನಾನು ಆ ವಿಡಿಯೋನು ಕೂಡ ನಾನು ಮಾಡಾಕ್ತೀನಿ. ಒಂದು ಇತಿಹಾಸವುಳ್ಳ ಪುರಾಣ ಪ್ರಸಿದ್ಧವಾದ ಈ ಜಾಗ ತುಂಬಾ ವಿಶೇಷವಾದದ್ದು ಸ್ನೇಹಿತರೆ. ಈ ಮಾಹಿತಿ ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ಲೈಕ್ ಕೊಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗದಲ್ಲಿ ವಿಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಇಂಥದೇ ಒಂದು ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಬರ್ತೀನಿ.